ದೇಶದ ಹಬ್ಬ, ಪ್ರಜೆಗಳ ಹಬ್ಬ ಇದೀಗ ಆರಂಭವಾಗಿರುವಂಥದ್ದು. ನಾವೀಗ ಏನು ಲೋಕಸಭಾ ಚುನಾವಣೆಯ ಮತದಾನ ಆರಂಭ ಆಗಿರುವಂಥದ್ದು. ಹಾವೇರಿಯ ಏನು ಜೆಡ್ ಪಿ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಾವೇರಿಯ ನಗರದ ಒಂದು ಜೆಡ್ ಪಿ ಕಚೇರಿಯಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ಮತಗಟ್ಟೆಯನ್ನು ನಿರ್ಮಿಸಿದ್ದಾರೆ. ನೋಡ್ಬೋದು ಇಲ್ಲಿ ಯಾವ ರೀತಿಯಾದಂಥ ಒಂದು ಮದುವೆಯ ತೋರಣವನ್ನು ಇಲ್ಲಿ ಏನು ಧರೆಗಿಳಿಸಿರುವಂಥದ್ದು. ಅಂದರೆ ಮದುವೆಯ ಏನು ಮನೆ ಇರುತ್ತೆ ಆ ಮನೆಯ ರೀತಿಯಲ್ಲಿ ಕೂಡ ಈಗ ಮತಗಟ್ಟೆ ಇದೀಗ ಸಿದ್ಧವಾಗಿರುವಂಥದ್ದು. ಜಿಲ್ಲಾಡಳಿತ ಒಂದು ಸಕಲ ರೀತಿಯಲ್ಲಿ ಒಂದು ಮತದಾರರನ್ನ ಆಕರ್ಷಣೆ ಮಾಡೋದಕ್ಕೆ ಒಂದು ವಿಶಿಷ್ಟ ರೀತಿಯಲ್ಲಿ ಈ ಒಂದು ಮತಕೇಂದ್ರವನ್ನು ಮಾಡಿರುವಂಥದ್ದು. ಇದು ಲೋಕಸಭಾ ಚುನಾವಣೆಯ ಒಂದು ಜನರನ್ನು ಏನು ಮತದಾರರನ್ನ ಮತ ಸೆಳೆಯೋದಕ್ಕೆ ಈ ರೀತಿಯಾದಂಥ ಒಂದು ವಿಶಿಷ್ಟ ರೀತಿಯಲ್ಲಿ ಈ ಒಂದು ಬೂತನ್ನು ರೆಡಿ ಮಾಡಿರುವಂಥದ್ದು. ನೋಡ್ಬೋದು ಮದುವೆಯ ಏನು ಮನೆ ಇರುತ್ತೆ ಯಾವ ರೀತಿ ಶೃಂಗಾರ ಮಾಡಿರ್ತಾರೆ ತೆಂಗಿನ ತೋರಣಗಳಿಂದ ಈಗ ಎಲ್ಲ ರೀತಿಯಾದಂಥ ಮಾವಿನ ತೋರಣಗಳಾಗಿರ್ಬೋದು ಎಲ್ಲದನ್ನು ಕಟ್ಟಿ ಇಲ್ಲಿ ಒಂದು ಅಭೂತಪೂರ್ವವಾದಂಥ ಮತದಾರನ ಸೆಳೆಯೋದಕ್ಕೆ ಒಂದು ವಿಶೇಷವಾದಂಥ ಒಂದು ಏನು ಈ ಬೂತನ್ನು ರೆಡಿ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ಬಲಭಾಗದಲ್ಲಿ ಏನು ವಯಸ್ಕರಾಗಿರ್ಬೋದು ಅಂದರೆ ಅನಾರೋಗ್ಯದಿಂದ ಬರ್ತಕ್ಕಂಥ ಯಾರಿಗಾದರೂ ಸುಸ್ತಾದರೆ ಅವ್ರಿಗೂ ಕೂಡ ಒಂದು ವಿಶೇಷ ರೀತಿಯಲ್ಲಿ ಚಿಕಿತ್ಸೆ ಮಾಡೋದಕ್ಕೆ ಮತ್ತು ಎಲ್ಲ ರೀತಿಯಾದಂಥ ಕೂಡ ಇಲ್ಲಿ ವ್ಯವಸ್ಥೆನ ಮಾಡಿರುವಂಥದ್ದು. ಒಂದು ಹಾವೇರಿಯಲ್ಲಿ ಈ ರೀತಿಯಾದಂಥ ಒಂದು ಹಸಿರುಮನೆ ತೋರಣದ ಬೂತನ್ನು ನಿರ್ಮಾಣ ಮಾಡಿರೋದು ಮತದಾರರಿಗೆ ಒಂದು ಖುಷಿ ನೀಡುವಂಥ ಒಂದು ವಿಚಾರ ಆಗಿರ್ಬೋದು. ನೋಡ್ಬೋದು ಎಲ್ಲ ಕಡೆನೂ ಯಾವ ರೀತಿಯಾದಂಥ ಒಂದು ಅಲಂಕಾರ ಮಾಡಿದ್ದಾರೆ. ಭಾಳಷ್ಟು ಕಣ್ಣಿಗೆ ಮುದ ನೀಡುವಂಥ ಒಂದು ಹಸಿರುಮನೆ ತೋರಣ ಇದಾಗಿರುತ್ತೆ. ಹೀಗಾಗಿ ಇಲ್ಲಿ ಬಂದಂಥ ಮತದಾರರು ಮತವನ್ನು ಹಾಕಿದ ನಂತರ ನಾವು ಒಂದು ಮತದಾನ ಮಾಡಿದ್ದೀವಿ ಅನ್ನೋ ಒಂದು ನೆನಪಿಗೋಸ್ಕರ ಒಂದು ಸೆಲ್ಫಿ ಬೂತನ್ನು ಕೂಡ ಇಲ್ಲಿ ರೆಡಿ ಮಾಡಿರುವಂಥದ್ದು. ಇಲ್ಲಿ ಮತದಾನ ಮಾಡಿ ತಮ್ಮ ಶಾಯರಿಯನ್ನು ಈ ರೀತಿಯಾಗಿ ತೋರಿಸಿ ಅಲ್ಲಿ ಒಂದು ಫೋಟೋವನ್ನು ಕ್ಲಿಕ್ಕಿಸಿ ತಾವು ಮತದಾನ ಮಾಡಿರೋ ಬಗ್ಗೆ ಒಂದು ನೆನಪನ್ನು ಇಟ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಇಲ್ಲಿ ಬೂತನ್ನು ರೆಡಿ ಮಾಡಿರುವಂಥದ್ದು. ಇದು ಕೂಡ ಸಾಕಷ್ಟು ಮತದಾರರನ್ನು ಆಕರ್ಷಣೀಯವಾಗಿ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಹಾವೇರಿಯಲ್ಲಿ ಈ ರೀತಿಯಾದಂಥ ಒಂದು ಹಸಿರುಮನೆ ತೋರಣದ ಬೂತನ್ನು ರೆಡಿ ಮಾಡಿರುವಂಥದ್ದು ಮತದಾರರಿಗೆ ಭಾಳ ಖುಷಿ ಕೊಟ್ಟಿರುವಂಥ ವಿಚಾರ ಆಗಿರುತ್ತೆ. ಹಾವೇರಿಯಿಂದ ವೀರೇಶ್ ಬಾರ್ಕಿ, ಪವರ್ ಟಿವಿ.